ಆತಾ ಎದಕ್ಕ ಜೋಳ ಎದಕ್ಕ ಯವ್ವ ನೀನು ಇಲ್ಲಿ ಎಲ್ಲಡಿಕೆ ಹಾಕೊಂಡು ಮೋಜ್ ಮಾಡಾಕತ್ತಿ ನನ್ನ ಗಂಡ ಅಲ್ಲಿ ಬಾಯಿಗೆ ಬಂದಂಗೆ ಒದರಾಡಕತ್ತಾನ ಏನಾತಂತ ಅಲ್ಲ ವಾಕ್ಯಮ್ಮ ನಿನ್ನ ಗಂಡ ನಿನಗೆ ಒದರಾಡಿದ ನಾನೇನು ಮಾಡ್ಬೇಕು ನಾ ಎಲ್ಲಡಿಕೆ ಹಾಕೊಂಡ್ರೆ ಅದ್ರಾಗ ಏನೈತ್ಲೆ ಅಲ್ಲ ನಾನು ಎಲ್ಲಡಿಕೆ ಹಾಕೊಳ್ಳೋದಕ್ಕೂ ನಿನ್ನ ಗಂಡ ಒದರಾಡೋದಕ್ಕೂ ಏನು ಸಂಬಂಧ ಮೊದಲೇ ಹುಷಾರಿಲ್ಲ ಏನು ನನಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ ಜ್ವರ ಬಂದು ಹಾಸ್ಕ್ಯ ಮಕ್ಕೊಳ್ಳೇನು ನಾನು ಏನು ಇವತ್ತು ಎದ್ದು ಕುಂತೇನೆ ಅದಕ್ಕೆ ಏನಾಯ್ತು ಯವ್ವ ನಿಂಗೆ ಜ್ವರ ಬಂದದ ಕರೆ ನನ್ನ ಗಂಡ ಒದರಾಡೋದಕ್ಕೆ ನನಗೆ ಏನೇನು ಬರಬಾರ್ದು ಬರ್ತೈತೆ ಗೊತ್ತಿಲ್ಲ ಯವ್ವ ಅಣ್ಣ ಎದಕ್ಕೆ ಬೇಕು ನಮ್ಮ ನೆಮ್ಮದಿಯಾಗಿ ಇರಾಕ್ ಬಿಡ್ತಾನಂತ ಇಲ್ಲ ಅಂತವ ಏನಾಗೈತೆ ಏನು ಮಾಡ್ಯಾನವ ನಿನಗೆ ನಿನ್ನ ನಾನು ನೋಡಾಕತ್ತೀನಿ ನನ್ನ ನೆಮ್ಮದಿಯಾಗಿ ಬದುಕಾಕ ಬಿಡುವಲ್ಲ ನನ್ನ ಗಂಡ ಬಾರ್ನ್ಯಾಗ ಕೆಲ್ಸಕ್ಕೆ ಹೊಂಟಿದ್ದ ಚಲೋ ನಡೆದಿತ್ತು ಆ ದಿನ 100-150 ರೂಪಾಯಿ ಟಿಪ್ಸ್ ಕೊಡ್ತಿದ್ರಂತ ಕುಡ್ದವ್ರು ಹೊಂಟೋರು ಮತ್ತು ಕುಡ್ದಾಗ ದಾನವೀರ ಸೂರ ಕಾರಣ ಆಗಿರ್ತಾರೆ ನೋಡು ಅವ್ರು ಕೊಟ್ಟು ಬಿಡ್ತಾರೆ ಮತ್ತು ಕುಡ್ದು ಎದ್ದು ಹೊತ್ನ್ಯಾಗ ತಗೋ 20 ತಗೋ 30 ತಗೋ 50 ಅಂತೇಳಿ ದೊಡ್ಡ ದೊಡ್ಡ ಶ್ರೀಮಂತಿ ಮಂದಿ ಬಂದಾರಂತರು ಚಲೋ ಸರಬರಾಜು ಮಾಡಿದ್ರು ಅನ್ಕೋ ಅವ್ರಿಗೆ ಸಪ್ಲೈ ಮಾಡಿದ್ರು ಅನ್ಕೋ ತಗೋ ಖುಷಿಲಿ 50 ಅಂತ ಕೊಡ್ತಿದ್ರು ಎಷ್ಟು ಚಲೋ ನಡೆದಿತ್ತು ಬೇವ ಅವ್ರದ್ದು ಅಂಥದ ಬಾರ್ ಕಡೆ ಹೋಗಿ ಇವನ್ ದೋಸ್ತನ ಕರ್ಕೊಂಡು ಯಾಗ್ಗಳರೆ ಕುಡಿದು ರೊಕ್ಕ ಕೊಡಕ್ಕೆ ರೊಕ್ಕ ಇಲ್ದಂಗೆ ಬಿಲ್ ಕೇಳಕ್ಕೆ ನಾನು ಕೇಳ್ತೀರಾ ನಮ್ಮ ಮಾವ ಇಲ್ಲೇ ಕೆಲಸ ಮಾಡ್ತಾನೆ ನಿಮ್ಮ ಹೋಟ್ಲ ಎತ್ತಂಗಡಿ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಮ್ಮ ಮಾವ ಇಲ್ಲೇ ದುಡಿತಾನ ಯಾವ ನನ್ನ ರೊಕ್ಕ ಕೇಳವ ಅಂತೇಳಿ ಬಾಯೋ ಬಾಯ್ ಮಾಡಿ ಏನು ಬೇ ಕಡಿಗೆ ರೊಕ್ಕ ಕೊಡ್ಲಾರ್ದ ಬಾಯ್ ಮಾಡಿ ನನ್ನ ಗಂಡ 4 ದಿನ ಕಷ್ಟಪಟ್ಟು ದುಡ್ದಿದ್ದು ರೊಕ್ಕ ಇಟ್ಕೊಂಡು ಅದನ್ನ ಹಾಳಟ್ಟಿ ಅವರ ಮಾಡಿ ಏನು ಅದನ್ನ ಅವರು ಕೆಲಸ ಬಿಡಿಸಿ ನನ್ನ ಗಂಡನ ಕಳಿಸಿದ್ರು ಅವರು ಗೊತ್ತಾನ ಹೌದಾ ಅಲ್ಲ ಏನು ಈ ಭಾಡ್ಯಾಕ ಕೂಡಿನ ಯವ್ವ ನನಗೆ ಕೆಲಸ ಬಿಡಿಸಿ ಕಳಿಸಿದ್ರು ಗೊತ್ತಾನ ನನ್ನ ಗಂಡ ದುಡ್ದಿದ್ದು 4-5 ದಿನ ಪಗಾರ ಕೊಡ್ಲಿಲ್ಲ ಅವ್ರು ಇವ ಯಾಕೆ ಹೋಗ್ಬೇಕಲ್ಲೇ ರಾತ್ರಿ ಅದ ಸಿಟ್ಟಿಗೆ ಹೋಗಿ ಕುಡ್ದು ಬಂದಾರ ಅವ್ರು ಗೊತ್ತಾನ ನಾನು ನೆಮ್ಮದಿಯಾಗಿ ಇರಕ್ಕೆ ಬಿಡುದಿಲ್ಲ ಇವಾಗಂತೂ ಮದುವೆ ಮಕ್ಕಳು ಯಾವುದು ಇಲ್ಲ ನಮ್ಮ ಇದ್ದರನ್ನ ಹಾಳು ಮಾಡಿಡ್ತಾನ ಅಯ್ಯೋ ದೇವ್ರೆ ಏನು ಹೇಳದವ ಈ ಹುಡುಗ ಅಂತ ನಾವು ಹೊಟ್ಟಿಗೆ ಏನು ತಿನ್ಬೇಕು ಬೇ ರೊಕ್ಕ ಎಲ್ಲ ಐತಿ ನಮ್ಮ ಹತ್ರ ಜೀವನ ಹೆಂಗೆ ಮಾಡ್ಬೇಕು ನಾವು ತೂ ತನ್ನ ತಿನ್ನೋದು ಕಷ್ಟ ಆಗೈತಿ ಅಲ್ಲೇ ಈಗ ರೊಕ್ಕ ಕೊಟ್ಟಾನಲ್ಲ ಮನೆ ಬಂದೆ ರೊಕ್ಕ ಎದರ ರೊಕ್ಕ ನನಗೆ ಯಾವುದು ಕೊಟ್ಟಿಲ್ಲವ ಹೌದಾ ಲೇ ವಿಸ್ಕಂಟ ಏ ಬಾರ್ಲಾ ಇಲ್ಲೇ ತಂಗ್ಯೋ ಬಂದಾಳನ ಹಾಲಕಟ್ಟ ಬಾಡೆ ರೊಕ್ಕ ಕೊಡ್ಲಿಲ್ಲ ನೀ ಆಕಿಗೆ ಯಾ ರೊಕ್ಕ ನಾ ಯಾ ಬಾಯಿಗೆ ಗೊತ್ತ ಒದ್ದೆ ಅಂದ್ರೆ ನೋಡಿ ಏನಕ್ಕಿ ನನ್ನ ಕೈಯಾಗ ಮತ್ತೆ ಏನ ರೊಕ್ಕ ಕೊಡ್ಲಿಲ್ಲ ನೀ ಆಕಿಗೆ ಅಲ್ಲಲ್ಲ ಅದು ಕಟ್ಟಿಗೆ ದಿಪ್ಪ ಮಾರಿದೆ ಇಷ್ಟು ರೊಕ್ಕ ಬಂತು ಅಂದೆಲ್ಲ ಎಲ್ಲಿಟ್ಟೆ ರೊಕ್ಕನ ಏನ ಮಾರಿದ್ನ ನಮ್ಮೂರ್ ಸಾವುಕಾರ ತಗೊಂಡ್ರು ರೊಕ್ಕ ಏನ್ ಮಾಡಿದಿಲ್ಲ ಅಲ್ಲ ಆಕಿ ಕೋಡ್ ಅಂತ ಹೇಳಿದ್ದಿಲ್ಲ ನಾನು ಅದು ಅವ ಕೊಡಾಕಂತೇಳಿ ಹೊಂಟಿದ್ದೆ ಅಷ್ಟ್ರಾಗ ನನ್ನ ಗೆಳೆಯರು ಬಂದ್ರು ದೋಸ್ತರು ಹಂಗ ಮಾತಾಡ್ಕೊಂತ ಕೈಯಾಗ ಇಷ್ಟು ರೊಕ್ಕ ಅದಾವಂತ ಗೊತ್ತಾಗತ್ಲೆ ಅವ್ರೇನಂದ್ರು ಬಾರ್ಲೆ ಮಗ ಇಸ್ಪಿಟ್ ಆಡಿದ್ರ 1-2 ರೊಕ್ಕ ಕತ್ತಿದ ಜೂಜ್ ಆಡಿದ್ರ ಅಲ್ಲಿ ಆ ಓಶಿಗದು ನಂಬರ್ ಕಟ್ಟು ನಿನ್ನ ನಶೀಬ್ ಚಲೋ ಐತಿ ಲಕ್ಕಿ ಅದು ಏನೋ ಲಕ್ಲೆ ಬಂತಂದ್ರ 1-2 ಕತ್ತಿ ಅಂತ ಅಂದ್ರು ಬ್ಯಾಡ ಅಂದೆ ನಾನು ಆದ್ರೂ ಬಿಡ್ಲೇ ಇಲ್ಲ ಕರ್ಕೊಂಡು ಹೋದ್ರ ನಾ ಕಟ್ಟಿದ ನಂಬರ್ ಒಂದು ಬರ್ಲೇ ಇಲ್ಲ ಬೇವ ಅದು ಆಮೇಲೆ ಇಸ್ಬಿಟ್ಟು ಹೊಡಿದೆ ಫಸ್ಟ್ನೇ ಗೆದ್ದೆ ಎದ್ದೋಗಕ್ಕೆ ಬಿಡ್ಲಿಲ್ಲ ಅವರು ಗೆದ್ದ ಮೇಲೆ ಎದ್ದೋಗಕ್ಕೆ ಬಿಡುದಿಲ್ಲ ಅವರು ಮತ್ತೆ 2ನೇಕ ಇನ್ನೊಮ್ಮೆ ಹಂಗ ರಾಶಕ್ಕೆ ಬಿದ್ದು ಆಡಿದೆ ಅಷ್ಟು ಸೋತು ಅಯ್ಯೋ ದೇವ್ರೆ ಅಲ್ಲಲ್ಲ ಲಕ್ಷಗಟ್ಲೆ ಅದು ಆಡಕ್ ಕುಂತ ಕೈಯಾಗ ಲಕ್ಷ ಐತೆ ಕೋಟೆ ಐತೆ ಅಂತ ಗೊತ್ತಾಗೋದಿಲ್ಲ ಬೇ ಅಯ್ಯೋ 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 ಅಲ್ಲಲ್ಲ ಅಯ್ಯೋ ನಾ ಏನು ಹೇಳ್ದೆ ಯವ್ವ ಇದಕ್ಕ ಅಲ್ಲ ಅಷ್ಟು ಅದು ಹೆಂಗಲ್ಲ ಹಾಳು ಮಾಡಿದಿ ನೀನು ಅಲ್ಲ ನನ್ನ ರೊಕ್ಕ ನನಗೆ ಕೊಡ್ಬೇಕಿತ್ತ ಅಣ್ಣ ನಿನ್ನ ರೊಕ್ಕ ನೀ ಏನಾರ ಮಾಡ್ಕೋ ನನ್ನ ರೊಕ್ಕ ಕೊಡ್ಬೇಕಿಲ್ಲ ನನಗೆ ಇಲ್ವಾ ತಂಗಿ ಬೇಜಾರು ಮಾಡ್ಕೋಬೇಡ ಅದು ಚಿಂತೆ ಮಾಡ್ಬೇಡ ಒಂದಲ್ಲ ಒಂದಿನ ಇದ ಇಸ್ಬಿಟ್ನಾಗ ಮತ್ತೆ ದುಡ್ದು ನಿನ್ನ ರೊಕ್ಕ ನಾ ಕೊಟ್ಟೇನಿ ಅಯ್ಯೋ ದೇವ್ರೇ ಅವ್ವ ಅಯ್ಯೋ ದೇವ್ರೆ ಇದು ಏನು ಹಣೆ ಬಾರ್ ಬೇವ ನಂದತ್ತಾಗ ಎದ್ದೋದಲ್ಲಿ ಹದ್ದು ಬಡಿತ ನಂಗೆ ನಿಂತ ನೆಲನ ಬಡಿತಿತ್ತಲ್ಲ ಬೇ ಯವ್ವ ಅಲ್ಲ ಇವಾಗ ಏನು ಬಂದತಿ ಬೇ ಇವಂಗ ಇಷ್ಟು ರೊಕ್ಕ ಹಾಳು ಮಾಡಿದ್ನಲ್ಲ ಬೇ ಇವ ಅಣ್ಣಲ್ಲ ಇವ ನನಗೆ ಪಾಲಿನ ಶತ್ರು ಇವ ಬೇಜಾರ ಬಡವ ಸಾಕಾಗೈತೆ ನನಗಂತೂ ಈ ಭಾಡ್ಯಾನ ಕಟ್ಕೊಂಡು ಇರೋ ರೊಕ್ಕ ಎಲ್ಲ ಇಕ್ಕಿ ಕೊಟ್ಟೆ ಅಂದ್ರೆ ನಾ ಏನು ಮಾಡಲಿ ಓಹೋ ನನಗೆ ಬೇಕಪ್ಪ ರೊಕ್ಕ ಯವ್ವ ಮಾರಿಂದ ರೊಕ್ಕ ಕೊಡ್ತೇನೆ ಅನ್ನ ಯವ್ವ ಇಲ್ಲವ ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಣ್ಣು ತಿನ್ನ ಕೆಲಸ ಮಾಡಿಬಿಟ್ನವ ನಾನು ಎಂಥ ಚಂದ 1/2 ಎಕರೆ ಹೊಲ ಇತ್ತು ಅದ್ರೊಳಗೆ ದುಡ್ಕೊಂಡು ತಿಂತಿದ್ವಿ ಹೆಂಗ ಮಾಡಿ ಅಯ್ಯೋ ದೇವ್ರೇ ಎಲ್ಲ ಹೊಳಗೆ ಹುಂಚೆಣ್ಣು ತೊಳ್ದಂಗೆ ಆತಲ್ಲ ಯವ್ವ
ಒಳಗೆ ಹುಂಚೆಹಣ್ಣು ತೊಳೆದಂಗಾತು. ಅದನ್ನ ಮಾರಿ ಕಟ್ಟಿಗೆ ದೀಪ ಮಾಡಿ ಏನೇನೋ ಉದ್ಧಾರಕ್ಕೇವೆ ಅಂತ ಮಾಡಿದೆ. ನೋಡಿದ್ರೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಅಯ್ಯೋ ದೇವ್ರೆ, ಮಾರಿಂದ ರೊಕ್ಕ ಬರ್ತೈತಿ ಅನ್ಕೊಂಡೆ, ಅದನ್ನು ಇವ ಹಿಂಗೆ ಹಾಳಟ್ಟಿ ಅವರ್ ಮಾಡಿದ. ನನ್ನ ಜೀವನದಾಗ ಇವನ್ನ ಅಣ್ಣ ಅಂತ ಕರೆಯೋದಲ್ಲ ಇನ್ನು ಮೇಲೆ ನಾನು. ಏನು ಇವನಿಂದ ಅನುಭವಿಸ್ತಾ ಇರೋದು ಒಂದ ಎರಡ ನಾನು. ಹೋಗ್ಲಿ, ನನ್ನ ಗಂಡ ಎಲ್ಲೇ ದುಡ್ಕೊಂತಿದ್ರ ಅಲ್ಲಿ ಹೋಗಿ ಹಾಳಗೆಟ್ಟಿಸಿದಾತಾಗ. ಯವ್ವ ದೇವ್ರೆ, ನನ್ನ ಗಂಡಿಗೆ ವಿಚಾರ ಗೊತ್ತಾತಂದ್ರೆ ನಾನು ಬದುಕಕ್ಕೆ ಬಿಡೋದಿಲ್ಲ ಬೇ, ನಾನು ಬದುಕಾಕ ಬಿಡೋದಿಲ್ಲ ಅಂತ ತಿಳ್ಕೊಂಬಿಡ ನೀನು. ಹೋಲ್ ಬಿಡುವ, ಬೇಜಾರು ಮಾಡ್ಕೋಬೇಡ ಅಂತೀಯಲ್ ಬೇ ನೀನು. ನನ್ನ ಹೊಟ್ಟೆ ಸಂಕಟ ಯಾರ ಮುಂದೆ ಹೇಳಿ ನಾನು? ನನ್ನ ಕಣ್ಣು ಮುಂದೆ ಅವ್ರು ಅಷ್ಟು ಮೆರಿತಾ ಅದಾರ, ಅಷ್ಟು ಚಲೋ ಅದಾರ. ನಾನು ನೋಡಿದ್ರೆ ಹಿಂಗಾಗೈತೆ ನನ್ನ ಬಾಳೆ. ಯವ್ವ ದೇವ್ರೆ, ನನಗೆ ಆ ದೇವ್ರು ಅದೇನು ಹಣೆ ಬಾರ್ದಾಗ ಬರ್ದಿದ್ನೋ ಏನಂತಾಗ ಇಲ್ಲವ, ನಾನು ಏನು ಅನ್ಯಾಯ ಮಾಡಿದ್ದೆ ಏನಂತಾಗ. ಹೋಗ್ಲಿ, ಈ ಇದ್ರಾಗಾರ ರೊಕ್ಕ ಬರ್ತೈತಿ, ಏನಾರ ಒಂದು ಮಾಡ್ಕೋಬೋದಂತ ಮಾಡಿದ್ದೆ, ಅದು ಇಲ್ಲ ಇದು ಇಲ್ಲ ನಂಗೆ ಆತಲ್ವೇ. ಅಯ್ಯೋ ದೇವ್ರೆ, ಹೋಗ್ಲಿ ಬಿಡ, ಯಾಕೆ ಹಂಗಿದ್ ಮಾಡ್ಕೊಂತಿ? ನಮಗಿನ್ನೂ ಕಷ್ಟನ ಹೆಚ್ಚಾಗೈತೆ ಹೊರತು ಸುಖ ಅನ್ನೋ ದೇವ್ರು ಬರೀಲೇ ಇಲ್ಲವ ನಮ್ಮ ಹಣೆ ಬಾರ್ದಾಗ. ಯವ್ವ ದೇವ್ರೆ, ಸಾಕಾಗೈತೆ ನನಗಂತೂ. ಹೊತ್ತಾಗ ನನ್ನ ಮಗ ಪಾಪ ಏನ ಪಾಪ ಮಾಡಿದ್ದೆ ಏನ, ಆ ಒಂದು ಕೂಸಿ ಹೊಡೆ ತುಂಬ ಕೂಳು ಹಾಕಕ್ಕಾಗವಲ್ತಲ್ಲ ನನಗೆ. ನೋಡ್ದೇನೆ ಎಷ್ಟು ಬೇಜಾರು ಮಾಡ್ಕೊಳಕತ್ತಾಳಕಿ. ನಿನ್ನ ಹೆಣ ಎತ್ಲಿ, ನೀ ಏನ್ ಜೋಡಾಗಿ ಹಾಳಾಗಿ ಹೋಗಿ ಎಲ್ಲಾರ ಹೋಗು, ಮನಿಗೆ ಮಾತ್ರ ಬರಬೇಡ, ಎಲ್ಲಾರ ಹೋಗು. ಹೋಗು ಎಲ್ಲಿ ಹೋಗಿ ಹೋಗು. ಅವ್ರ ಬಾಡೆ ಹೋದ್ನಲ್ವೇ ಮನಿ ಬಿಟ್ಟು, ಅವೆಲ್ಲ ಸುಮ್ಕುದ್ರ ಸಂಜೆ ಮಿಟ್ಟ ಎಲ್ಲಾರ ಹೋಗಿ ನಾಯಿ ಹಂಗೆ ತಾನ ಬರ್ತಾನ. ಅಯ್ಯೋ ದೇವ್ರೆ, ನಂಗೆ ಸಾಕಾಗೈತವ. ಹೆಂಗೆ ಜೀವನ ಮಾಡೋದ್ವೇ ನಾನು ಹಿಂಗಾದ್ರೆ? ಯವ್ವ ನೀ ನೋಡ್ಬೇಕು, ಅವ್ರಾರ ಮೆರಿತಾ ಅದಾರ. ನನ್ನ ಮುಂದೆ ಆ ಶಾಂತವ್ವ ಹೆಂಗಿದ್ದಕ್ಕೆ ಹೆಂಗಾಗಿ ಗೊತ್ತನ. ಅಯ್ಯೋ ಅಂತ ದೊಡ್ಡ ಮನೆ ಒಳಗೆ ಅಷ್ಟು ಕಷ್ಟಪಟ್ಟು ದುಡಿ ಗಂಡ. ಅಯ್ಯೋ ದೇವ್ರೆ, ಆ ಮಗಳು ಹುಟ್ಟಿದ ಮ್ಯಾಗಂತರೂ ಅವ್ರ ಅದೃಷ್ಟನ ಬದಲಿಯಾಗೈತ್ವಿ. ಆ ಹುಡುಗಿ ಹುಟ್ಟಿದ ಮೇಲೆ ಭಾರಿ ಅಂದ್ರೆ ಭಾರಿ ಅದೃಷ್ಟ ಬದಲಿಯಾಗೈತಿ. ಏನನವ, ಆ ಹುಡುಗಿ ಕಾಲ್ಗುಣ ಬಿಡು. ನನಗಿಲ್ಲಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಐತಲ್ಲ ಅನ್ನೋದೇ ನಂಗೆ ತಡ್ಕೊಳಕ್ಕಾಗವಲ್ತು ಬೇ. ವಾತಾಗ ಯವ್ವ ಏನಾರ ಮಾಡ್ಬೇಕು, ಹೆಂಗಾರ ಮಾಡ್ಬೇಕು. ಒಟ್ಟು ಆಕಿ ಮತ್ತೆ ಮೊದ್ಲಿನಂಗೆ ಆಗ್ಬೇಕು ಅಷ್ಟೇ. ಅಯ್ಯ, ಆಡುವ ಆಸ್ತಿ ಕಸ್ಕೊಳಕತ್ತೇನ ನಿಂದೊಂದು ಕತಿ ಅತ್ತಾಗ. ದುಡ್ದು ಅವ್ರ ಆಲೆ ಮುಂದೆ ಹೋಗ್ಯಾರವ. ಈಗ ಏನು ಮಾಡಕ್ಕಾಕತಿ? ನಾನಂತರೂ ಹೋಗಿ ಅವ್ರ ಹತ್ರ ಏನು ಕೇಳೋದಿಲ್ಲ. ಪಾಪ ನನ್ನ ಗಂಡ ಎಲ್ಲರ ದುಡಿಬೇಕಂದ್ರೆ ಹಿಂಗಾಗೋತು. ಏನು ಮಾಡೋದು ಅಂತೇಳಿ ತಿಳಿವಲ್ತು. ನನ್ನ ಮಗಗಿಲ್ಲದ ಸೌಕರ್ಯ ಅವರಿಗೆ ನೋಡಿ ಏನು ಮಾಡ್ತಿ? ಹೋಗ್ಲಿ ಬಿಡ, ಬೇಜಾರು ಮಾಡ್ಕೋಬೇಡ. ಯವ್ವ, ಈ ಏನಾರ ಮಾಡಿಸೋದ್ರಿಂದ ಏನಾರ ಇದಾಕದ? ಮಾಡಿಸೋದ ನನಗೆ ಗೊತ್ತು ಮಾಡಿಸೋದು, ಆದರೆ ಅವೆಲ್ಲ ಭಾರಿ ತಿಳಿವೆ ನೀನು. ಯಾಕೆ ಬೇಕು ಅಂತೀನಿ ನಾನು. ಹೋಗವ, ನೀನು ಯಾರು ಕೇಳ್ತಾರ ತಗ. ಯವ್ವ ಏನಾರ ಮಾಡ್ಸ ನಾನು, ಯಾರ ಗೊತ್ತದಾರ ನಿನಗೆ? ಅವರು ಹಂತವಾಗಿ ಹೆಂಗೆ ಹತ್ಯಾರಲ್ಲ, ಹಂತವಾಗಿ ಹಂಗೆ ಇಳಿಬೇಕು ಹಂಗಂತೀಯ? ಅಲ್ಲ, ಹೋಗ್ಲಿ ಬಿಡ್ಲೆ, ಹೊಲತ್ತಾಗ ಹೆಂಗೆ ಒಂದು ಹಾಳಾಗಿ ಹೋಲತ್ತಾಗ. ಇಲ್ಲ, ನನಗೆ ಮಾತ್ರ ಅವ್ರು ಏಳಿಗೆ ನೋಡೋಕ್ಕಾಗವಲ್ತು. ಏನಾರ ಮಾಡಿಸೋದು ಅಂತಂದರೆ ಅದಾರ ಬಿಡು, ಇಲ್ಲೇ ಈ ಕಡೆ ನಂಗೆ ಗೊತ್ತಿರೋರು ಅದಾರ, ಅಲ್ಲಿ ಹೋಗಿ ಮಾಡಿಸ್ಬೋದು. ಏನು ಅಡಿಗೆಗೆ ಹಾಕ್ತೀಯಾರ? ಅಡಿಗೆಯಾಗ ಏನಾರ ಕಟ್ಕೊಂಡು ಹೋದ್ರೆ ಅವ್ರ ಮನ್ಯಾಗ ಶಾಂತವು ನೋವು ಅದಾಳಲ್ಲ, ನಾವು ತೊಗೊಂಡೋಗಿದ್ದೇನು ತಿನ್ನೋದಿಲ್ವೇ ಅವರು? ಆಕಿ ಯಾಕೆ ಹಂಗೆ ಅನುಮಾನ? ಏನು ನಾ ಮಾಟ ಮಾಡಿಸ್ಲಾರ್ದಾಗ ಈ ಥರ ಅನುಮಾನ ಪಟ್ಟಾಳ. ಮತ್ತು ಹಂಗೆ ಅನುಮಾನ ಪಟ್ಟವರಿಗೆ ಕರೆ ನಾ ಮಾಡಿಸ್ಬೇಕ ಬೇಡ ನಾನು? ಸುಳ್ಳು ಆಪಾದನೆ ಹಾಕಿ ಆತಾಕಿ ನನ್ನ ಮೇಲೆ. ನಾಯಿಗೆ ಹಾಕಿದ್ರು ಬಿ ಅವತ್ತು. ಅದಕ್ಕೆ ಕಟ್ಕೊಂಡು ತೊಗೊಂಡೋದ್ರೆ ಉಪಯೋಗ ಇಲ್ಲ, ಬ್ಯಾರೆ ಏನಾರ ಮಾಡಿಸ್ಬೋದಾ ಅಂತ. ಬ್ಯಾರೆ ಏನಾರ ಏನು ಮಾಡಿಸ್ತೀಯ? ಅಲ್ಲ ನಾನು ಅಂತೀನಿ, ಆ ಹುಡುಗಿ ಹುಟ್ಟಿದ್ಮೇಲೆ ಅವ್ರ ಅದೃಷ್ಟ ಭಾಳ ಚಲೋ ಆಗೈತಿ. ಅವರಿಗೆ ಆಸ್ತಿ ಮಾಡ್ಬೇಕು ಅಂತ ಯಾಕೆ ಅನ್ಸಕತ್ತತಿ? ಆ ಹುಡುಗಿರೋದ್ರಿಂದ. ಆ ಹುಡುಗಿನ ಇಲ್ಲ ಅಂತ ಆತಂದ್ರೆ ಆಸ್ತಿ ಯಾರ ಸಲಾಗಿ ದುಂಡು ಮಾಡ್ತಾರವ್ರು? ಯಾರ ಸಲಾಗಿ ದುಡಿತಾರ? ಹೌದಿಲ್ಲ? ಅವಾಗ ನನ್ನ ಗಂಡನ ಅಲ್ಲಿ ಸೇರಿಸ್ಕೊತಾರೆ ಆ ಕಟ್ಟಿಗೆ ದಿಪ್ಪದಾಗ. ನನ್ನ ಗಂಡ ನಮ್ಮ ಮಾವ ಇಬ್ಬರು ಸೇರಿ ದುಡಿತಾರೆ. ಅದ್ರಾಗ ಹೆಚ್ಚಿಗೆ ಪಾಲು ನನ್ನ ಗಂಡಗೆ ಬರ್ತೈತಿ. ಯಾಕಂದ್ರೆ ಆ ಹುಡುಗಿನ ಸತ್ತೋತಂದ್ರೆ ಏನು ಮಾಡ್ತಾರೆ? ತಗೋರೇಪ್ಪ ನೀನ ಮಾಡ್ಕೋ ಅಂತಾರೆ. ಇಲ್ಲ ಟೈಮ್ ನೋಡಿ ನನ್ನ ಗಂಡ ಹೊಕ್ಕೊಂತಾರೆ. ಅದ್ರಾಗ ಹೊಕ್ಕೊಂಡು ಆಮೇಲೆ ಅವನ್ನ ಮೂಲೆ ಕುಂದರ್ಸಿ ನನ್ನ ಗಂಡನ ತಾವನೇ ಮಾಡ್ಕೋಬೋದಲ್ಲ. ಇಬ್ಬರು ಎದಕ್ಕೆ ಅವ್ರಿಗೆ ಎಷ್ಟು? ಅಯ್ಯೋ ದೇವ್ರೆ, ಆ ಹುಡುಗಿ ಏನು ಮಾಡ್ತಿ ಅಂದ್ರೆ ಏನಾರ ಒಂದು ಆ ಹುಡುಗಿ ಇಲ್ಲ ಅವ ಕೊಟ್ಟ. ಆ ಹುಡುಗಿಗೆ ಮಾಡೋದು ಹೊಟ್ಟೆಗೆ ಹಾಕೋದು ಭಾಳ ಸಲೀಸು, ಮನೆಯವ್ರಿಗೆ ಹಾಕೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ತಯಾರಾಗಿ ಇಲ್ಲಿಗೆ ಬಾ, ಇಬ್ಬರು ಕೂಡ ಹೋಗೋಣ. ಸರಿ, ಒಟ್ಟಿನಾಗಿ ಇದು ಯಶಸ್ವಿ ಆಗ್ಬೇಕು ನೋಡವ. ರೊಕ್ಕ ಏನಾರ ರೊಕ್ಕ ಖರ್ಚಾಕ್ಕವು ನನ್ನ ಕಡೆ ಇಲ್ಲಲ್ಲೇ. ನಿಮ್ಮ ಅಣ್ಣ ನೋಡಿ ಎಲ್ಲ ಹಾಳಾಟಿ ಅವರ ಮಾಡ್ಯಾನ. ಈಗ ಏನು ಮಾಡ್ತಿ? ನಾನು ಅನ್ಕೊಂಡಿದ್ದು ಅಕ್ಕತಿ ಅನ್ನೋದಾದರೆ
ಇದು ನನ್ನ ಕೊಳ್ಳಾಗೈತಲ್ಲ 3 ಹಳಿ ಸರ ಇದನ್ನ ಒತ್ತಿ ಇಡ್ತೀನಿ ತಗೋ. ಏನಂತಿ? ಒತ್ತಿ ಇಟ್ಟು ರೊಕ್ಕ ತರ್ತೇನೆ. ಒಟ್ನಾಗ ಅವ್ರು ಹಾಳಾಗ್ಬೇಕು. ಏನು? ಆಯ್ತು, ಹಂಗೆ ಮಾಡು. ಮತ್ತೆ ಬಿಡಿಸ್ಕೊಳಕ್ಕೆ ಬರ್ತೈತಿ. ಏನಂತೆ? ಹ್ಞೂ, ನನ್ನ ಗಂಡನ ಮುಂದೆ ಉಸುಲೋಡಿ ಬೇಡ. ಎಷ್ಟಾದರೂ ಅಣ್ಣ ಅತಿ ಅನ್ನೋದೈತೆ ಅವಂಗ. ನಾನೇನು ಉಸುಲೋಡಿಯಲ್ಲ, ನೀನು ಉಸುಲೋಡ್ಯಕ್ಕೆ ಹೋಗಬೇಡ. ಆದರೆ ನಾಳೆ ತಯಾರಾಗಿ ಬಾ ಅಂದೆಲ್ಲ, ಅವ್ರು ಏನಾರ ಸಾಮಾನು ಬೇಕಲ್ಲಲೇ. ಅಯ್ಯೋ, ಏನು ಮಾಡೋದವ? ಅಲ್ಲ, ಒಂದು ಮಾತು ಫಸ್ಟ್ ಹೋಗಿ ವಿಚಾರಿಸ್ಕೊಳ್ಳೋಣ. ಅವ ಏನು ಬೇಕಂತಾನ, ನಾವು ಯಾರ ಮೇಲೆ ಮಾಡಿಸ್ಬೇಕಂತ ದೇವಿ ಅದನ್ನು ಹೇಳುನು. ಹಂಗಾರೆ ಸರಿ, ನಾಳೆ ಹೋಗುನು. ಅಲ್ಲ ಅಕ್ಕ, ಇವತ್ತೇನು ಅಡುಗೆ ಮಾಡ್ಬೇಕಂತ ಮಾಡೀರಿ? ನಾ ಅದನ್ನೇ ವಿಡಿಯೋ ಮಾಡ್ತೇನೆ. ಇವತ್ತು ಅಡುಗೆ ಅಂತ ಏನು ಸ್ಪೆಷಲ್ ಇಲ್ಲ ಬಿಡ. ಏನು ಮಾಡ್ಬೇಕ ನಂಗೆ ತಿಳಿವಲ್ತ. ಏನಾರು ಸ್ಪೆಷಲ್ ತೋರ್ಸಕ್ಕ. ಶಾಂತ, ಅಯ್ಯೋ, ಏನ್ರಿ ಇದು? ಯಪ್ಪ ತಗೊಂಬರೇ. ಅವ ಬಾಜು ಮನೆ ರಾಮಣ್ಣ ತಮ್ಮ ಮನೆ ಪಕ್ಕಲಾಗಿದ್ದಿದ್ದು ಕರಿಬೇವು ಗಿಡ ಕಡಿಸಿದ. ಅದು ಅದಕ್ಕೆ ಕಡಿಸಿದ್ನ ಗೊತ್ತಿಲ್ಲ. ಅವ ಅಂದ, ತಗೋ ಗೌಡ್ರೆ ತಗೋರಿ, ನೀವೊಂದು ಸ್ವಲ್ಪ ತಗೋರಿ ಅಂತೇಳಿ ಕಂಡಬಟ್ಟಿ ಕೊಟ್ಟ ನೋಡಿಲಿ. ಹೌದಾ? ಅಯ್ಯೋ, ಇಷ್ಟು ಕರಿಬೇವು ತಗೊಂಡು ಏನು ಮಾಡೋದೀಗ? ನಾನು ಅದೇ ಅಂದೆ ಮರೆಯ, ಇಷ್ಟು ಕರಿಬೇವು ತಗೊಂಡು ಏನು ಮಾಡೋದು ಮರೆಯ? ಏನು 6 ತಿಂಗಳು ಉಪಯೋಗ ಮಾಡಕತ್ತೇನು? ಬ್ಯಾಡ ಅಂತ ಎಟ್ಟು ಹೇಳಿದೆ. ವೈರಿ ಗೌಡ್ರೆ ಅಂತೇಳಿ ಇಲ್ಲಿ ಇಷ್ಟು ಕೊಟ್ಟಾನ. ಮತ್ತೆ ಇವ್ರಿಗೆ ಕರೆದು ಕೊಡಾಕತ್ತಿದ್ದಪ್ಪ. ಹೌದಾ? ಹಾ ಅಕ್ಕ, ಏನಾರ ಮಾಡು ಅಂತ ಕೇಳಾಕತ್ತಿದ್ದಲ್ಲ. ಕರಿಬೇವು ಚಟ್ನಿ ಮಾಡ್ತೇನೆ ಬಾ. ಕರಿಬೇವು ಚಟ್ನಿ? ಅಯ್ಯೋ, ನಿಮ್ಗೆ ಗೊತ್ತಿಲ್ಲ? ಕರಿಬೇವು ಚಟ್ನಿ ಭಾಳ ರುಚಿ ಆಕತ್ರಿ. ಕೂದ್ಲಕ್ಕೆ, ಕಣ್ಣಿಗೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೇದು. ಮಾಡೇ ಇಲ್ಲಲ್ಲ ನಾನು. ಯಾವಾಗ ಮಾಡಿಯ ಮರೆ? ಅಕ್ಕ, ಚಲೋ ಆಕತೆ. ಭಾಳ ರುಚಿ ಆಕತ್ಲೆ ಕರಿಬೇವು ಚಟ್ನಿ. ಈ ಕರಿಬೇವನ ಹಸಿ ಇದು ಮಾಡಬಾರ್ದು. ಮಾಡಿದ್ರೆ 2 ದಿನ ತಿನ್ನಕ್ಕಾಗದ. ಅದಕ್ಕೆ ಒಣ ಪುಡಿ, ಈ ಶೇಂಗಾ ಚಟ್ನಿ, ಕಡ್ಲಿ ಚಟ್ನಿ, ಗುರಲ್ ಚಟ್ನಿ ಮಾಡಿ ಇಟ್ಕೊಂತೇವಲ್ಲ, ಹಂಗೆ ಒಣ ಪುಡಿ ಮಾಡಿ ಇಟ್ಕೋಬೇಕು. ಬೇಕಂದಾಗೆಲ್ಲ ಬಿಸಿ ಬಿಸಿ ಅನ್ನ, ತುಪ್ಪ, ಕರಿಬೇವು ಚಟ್ನಿ. ಏನು ಬೇಡ ನೋಡಿ, ಯಾವ ಸಾರು ಬೇಡ, ಏನು ಬೇಡ, ಅಷ್ಟು ರುಚಿ ಆಕತೆ. ಇಸ ಮಸಗ್ ಏನಾರ ಆಕತ್ತ? ಎಂಥದ್ದು ಆಗಂಗಿಲ್ಲ. ಅಲ್ಲಲೇ, ನಿಂಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಕೇಳಾತಿ. ಕರಿಬೇವನ ಚಂದಾಗಿ ಸ್ವಚ್ಛಾಗಿ ತೊಳೆದು ಒಂಚೂರು ಆರಿಸ್ಬೇಕು. ಒರೆಸಿ ಆಮೇಲೆ ಏನು ಮಾಡ್ಬೇಕು, ಸ್ವಲ್ಪ ಸೊಪ್ಪು ಬಾಳಿಗೆಗೆ ಹಾಕಿ ಚಂದಾಗಿ ಹುರಿಬೇಕು. ಒಣದ ಹುರಿದು ಏನು ಚಂದಾಗಿ ಎಲ್ಲ ಸೊಪ್ಪನ್ನು ಹುರಿದು ತೆಗೆದಿಟ್ಕೋಬೇಕು. ಆಮೇಲೆ ಹುಂಚಿ ಹಣ್ಣು, ಕಡ್ಲಿ ಬ್ಯಾಳಿ, ಜೀರಿಗೆ, ಬೆಳ್ಳುಳ್ಳಿ, ಮೆಂತೆಕಾಳು, ಏನು 1 ಬೋಟ್ ಹುಂಚಿ ಹಣ್ಣು ಇರ್ಬೇಕು. ಮತ್ತು ಅದ್ರಾಗ ಹಾಕಿ ಚಂದಾಗಿ ಅವನು ಹುರ್ಕೋಬೇಕು. ಕಡ್ಲಿ ಬೇಳೆ, ಉದ್ದಿನ ಬೇಳೆನೂ ಹಾಕ್ಬೇಕು, ಮತ್ತೆ ಅಂದ್ರೆ ರುಚಿ ಆಕತಿ. ಹಾಕಿ ಹುರ್ಕೊಂಡು ತೆಗೆದಿಟ್ಕೊಂಡು ಒಣ ಖಾರ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಂದಾಗಿ ಅದು ಹುರಿ ಹೊತ್ನಾಗ ಹಾಕ್ಬಿಡ್ಬೇಕು. ಘಮ ಇರ್ಬೇಕಲ್ಲ. ಮತ್ತು ಅದನ್ನು ಹಸಿದು ಹಾಕಿದ್ರೆ ಅದು ಚಲೋ ಆಗೋದಿಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ಹುರಿದೇ ಹಾಕ್ಬೇಕು. ಇಷ್ಟನ್ನು ಹಾಕಿ ಚಂದಾಗಿ ಹುರಿದು ಮಿಕ್ಸಿ ಮಾಡಿದರೆ ಒಣ ಪುಡಿ ಆಕತಿ. ಅದನ್ನು ಬಿಸಿ ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿಂತಿದ್ರೆ ಮಾಡ್ತೀನಿ. ವಿಡಿಯೋ ಮಾಡಿ ಹಾಕಿ. ಅಬ್ಬ ಶಾಂತ, ಅಡ್ಡಿ ಇಲ್ ಬಿಡ. ಅಲ್ಲೇ ಅದು ಏನ ಇಡಿವೆ ಮಾಡಾಕತ್ತೀರಂತ ನಿನ್ನೆ ನನಗೂ ಅನ್ನಕತ್ತಿದ್ರಪ್ಪ. ಎಲ್ಲ ಈಕಿನ ಮಾಡಾಕತ್ತಿರೋದು ಮಾವ. ನಾ ಹೇಳ್ತಾ ಇದೀನಿ ಅಕ್ಕಗೆ, ಬೇಕಾದಂಗೆ ಅಡಿಗೆ ಮಾಡ್ತಿ, ನೀನೇ ಯಾಕೊಂದು ಈ ಥರ ಎಲ್ಲ ಚಾನಲ್ ಎಲ್ಲ ಮಾಡ್ಕೋಬಾರ್ದು ಅಂತೇಳಿ ಹೇಳಿದ್ರೆ ಕೇಳಂಗಿಲ್ಲ. ಅಯ್ಯೋ ಬೇಡ, ನೀನೇ ಮಾಡ್ತೀಯಲ್ಲ ಮಾಡು, ಏನಾಗಲ್ಲಕ್ಕ. ನಾನು ಹಿಂಗೆಲ್ಲ ತೋರಿಸ್ಕೊಟ್ಟೋಕೀನಿ. ಇನ್ಮೇಲೆ ನೀನೇ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡು. ಅದು ಏನ ಮುಂದೆ ನೋಡೋಣ. ಈಗ ಬಾ, ಕರಿಬೇವು ಎಲ್ಲ ಚಂದಾಗಿ ತುರಿದು ತೊಳೆದಿಡು. ನಾ ಚಂದಾಗಿ ಹುರಿದು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ. ಸರಿ ಅಕ್ಕ.